ಆ, ಎಲ್ಲರಿಗೂ ನಮಸ್ಕಾರ. ಈಗ ಮರುಳುಸಿದ್ಧನ ಉಜ್ಜಿನಿ ಮತ್ತು ಮಧ್ಯಪ್ರದೇಶದ ಮಾಳವಾ ಉಜ್ಜಿನಿ ಇವುಗಳ ಸಂಬಂಧ ಹಾಗೂ ದೇವಕವಿಯ ಮರುಳುಸಿದ್ಧ ಕಾವ್ಯ ಈ ಕುರಿತು ಒಂದು ವಿವೇಚನೆಯನ್ನು ನಾವು ಮಾಡೋಣ. ಇದು ಕೂಡ ಸಾಧು ಲಿಂಗಾಯತರ ಇತಿಹಾಸಕ್ಕೆ, ಪ್ರಾಚೀನ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಇದು. ಇದನ್ನು ಸುಮ್ಮನೆ ನಾವು ಅಂದಾಜು ಭಾಷಣ ಹೇಳೋದಕ್ಕಿಂತ ಒಂದು ಅಧಿಕೃತವಾದ ಕೆಲವು ವಿಶ್ಲೇಷಣೆಗಳನ್ನು ಮಾಡ್ತಾ ಹೋಗೋಣ. ಮರುಳುಸಿದ್ಧನ ಉಜ್ಜಿನಿ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಉಜ್ಜಿನಿ ಎಂದು ಕೆಲವರು, ಇದಲ್ಲ ಅದು ಮಧ್ಯಪ್ರದೇಶದ ಉಜ್ಜಿನಿ ಎಂದು ಕೆಲವರು ಬಹಳ ದಶಕಗಳಿಂದ ಇದನ್ನು ವಾದಿಸ್ತಾ ಬಂದಿದ್ದಾರೆ. ಈ ಸಂಬಂಧವಾಗಿ ಮರುಳುಸಿದ್ಧ ಕಾವ್ಯದಲ್ಲಿ ಉಕ್ತವಾಗಿರುವ ತ್ರಿವಿಧ ಪುರ ಕಾಳ್ಕುಜ್ಜನಿ ಪರ್ವತಗಳೆಶವ ಎಂಬಿತ್ಯಾದಿ ಅಭಿವ್ಯಕ್ತಿಗಳನ್ನು ಈ ಎರಡೂ ಕಡೆಯವರು ತಮಗೆ ಅನುಕೂಲವಾದಂತೆ ಅರ್ಥೈಸ್ತಾ ಇದ್ದಾರೆ. ತ್ರಿವಿಧ ಪುರ ಕಾಳ್ಕುಜ್ಜನಿ ಪರ್ವತಗಳೆಶವ ಅಂತ ನೋಡಿ, ಕಾಳ್ಕುಜ್ಜನಿ ಅಂತ ಪದ ಬರ್ತದೆ ಅಲ್ಲಿ. ಉಜ್ಜಯಿನಿಯನ್ನು ಮಹಾಕಾಳ ಉಜ್ಜಯಿನಿ ಅಥವಾ ಕಾಳಿಕಾ ಉಜ್ಜಯಿನಿ ಎಂದು ಅರ್ಥೈಸಿರಲು ಅದೇ ಉಕ್ತಿಗಳೇ ಕಾರಣ. ಅಂದರೆ ಈ ಉಜ್ಜಯಿನಿ ಅಲ್ಲ, ಮಧ್ಯಪ್ರದೇಶದ ಉಜ್ಜಯಿನಿಯನ್ನು ಮಹಾಕಾಳ ಉಜ್ಜಯಿನಿ ಅಥವಾ ಕಾಳಿಕಾ ಉಜ್ಜಯಿನಿ ಅಂತ ಕರೆದಿರೋದು. ಸಿರಿಗೆರೆಯ ತಳಬಾಳು ಬೃಹನ್ಮಠದ ಹಿರಿಯ ಜಗದ್ಗುರುಗಳಾದ ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗಳು ಮಹಾದೇವ ಬಣಕಾರರ ಮರುಳುಸಿದ್ಧ ಕಾವ್ಯಕ್ಕೆ ಬರೆದ ಪ್ರಸ್ತಾವನೆಯಲ್ಲಿ ಮಾಳವವು ಮಧ್ಯಪ್ರದೇಶದಲ್ಲಿದೆ, ಮಧ್ಯಪ್ರದೇಶದಲ್ಲಿರುವ ಉಜ್ಜಯಿನಿಯು ಕಾಳಿಕಾ ಉಜ್ಜಯಿನಿ ಅಲ್ಲ, ಮಹಾಕಾಳ ಉಜ್ಜಯಿನಿ, ಅಲ್ಲಿರುವ ಲಿಂಗವು ಸಿದ್ಧೇಶ್ವರ ಲಿಂಗವಲ್ಲ, ಅದು ಮಹಾಕಾಳೇಶ್ವರ ಲಿಂಗವು, ದೇವಕವಿಯು ಕಾಳಿಕಾ ಉಜ್ಜಯಿನಿ ಎಂದು ಹೆಸರಿಟ್ಟಿರುವುದು ಕಾಳಿಕೆ ಅಂದರೆ ಮಾಯೆ ಅಂತ ಅವರು ಹೇಳಿ ಕಾಳಿಕೆಯನ್ನು ಗೆದ್ದ ಸ್ಥಳಕ್ಕೆ. ಆದ್ದರಿಂದ ದೇವಕವಿಯ ಅಭಿಪ್ರಾಯದಲ್ಲಿ ಮಹಾಕಾಳ ಉಜ್ಜಯಿನಿ ಅಂದರೆ ಮಾಳವಾ ಮಧ್ಯಪ್ರದೇಶ ಉಜ್ಜಯಿನಿ ಮತ್ತು ಕೊಟ್ಟೂರು ಉಜ್ಜಯಿನಿ ಎಂದು ಎರಡು ಉಜ್ಜಯಿನಿಗಳಿಲ್ಲ. ಇಂತಿರುವಾಗ ಮರುಳುಸಿದ್ಧನ ಚರಿತ್ರೆಗೆ ಸಂಬಂಧಪಟ್ಟಂತೆ ದೇವಕವಿಯು ಎರಡು ಉಜ್ಜಯಿನಿಗಳನ್ನು ಒಪ್ಪಿದ್ದಾನೆಂದು ಇವರು ಹೇಳುವುದು ಸಮಂಜಸವಲ್ಲ ಅಂತ ಅವರು ಬರೀತಾರೆ. ಬಣಕಾರರ ಮಹಾದೇವ ಬಣಕಾರರ ಮರುಳುಸಿದ್ಧ ಕಾವ್ಯಕ್ಕೆ ಬರೆದ ಮುನ್ನುಡಿಯಲ್ಲಿ ಬರೀತಾರೆ. ಈ ಅಭಿಪ್ರಾಯ ಸರಿ ಅಲ್ವೇ ಅಥವಾ ಹೌದೇ ಸರಿನೇ ಅಂತ ನಾವು ಹೇಳೋದಕ್ಕಿಂತ ಮುಂಚೆ ಕೆಲವು ವಿಶ್ಲೇಷಣೆಗಳನ್ನು ಮಾಡಿ ಆಮೇಲೆ ಅದರ ತೀರ್ಮಾನಕ್ಕೆ ಬರೋಣ. ಮೊದಲನೇದು ನೋಡಿ, ಕಾಳ್ಕುಜಿನಿಯ ಉಲ್ಲೇಖಗಳು ಈ ಕಾವ್ಯದಲ್ಲಿ ಹೆಂಗೆ ಬಂದಿದ್ದಾವೆ ಅಂತ ನಾವು ನೋಡೋಣ. ತ್ರಿವಿಧ ಪುರ ಕಾಳ್ಕುಜ್ಜನಿ ಪರ್ವತಗಳೆಶವ ತ್ರಿವಿಧ ವಾಸದೊಳು ನಿಂದು ಅಂತೇಳಿ ಸಂಧಿ ಒಂದರಲ್ಲಿ ಬರ್ತದೆ. ಮರುಳುಸಿದ್ಧ ಕಾವ್ಯ, ದೇವಕವಿಯ ಮರುಳುಸಿದ್ಧ ಕಾವ್ಯದಲ್ಲಿ ಬರ್ತದೆ ನೋಡಿ. ಈ ಮುಂದಿನವು ಮರುಳುಸಿದ್ಧನು ಕೊಲ್ಲಾಪುರ ಮಾಯೆಯ ಮೂಗನರಿದು ಕರಟಾಸುರನನ್ನು ಕೊಂದ ನಂತರದಲ್ಲಿ ಬರುವ ಉಲ್ಲೇಖಗಳು. ಆಗ ಮರುಳುಸಿದ್ಧನಿನ್ನು ಇವತ್ತಿನ ಕೊಟ್ಟೂರು ತಾಲೂಕು ಉಜ್ಜಿನಿಗೆ ಅವನು ಮರಳಿರೋದಿಲ್ಲ. ಈ ಮುಂದೆ ನಾನು ಹೇಳ್ತಕ್ಕಂಥವು. ಎರಡನೇ ನೋಡಿ, ಇಲ್ಲಿ ಕೈಯ ಕತ್ತಿಯನಲ್ಲಿ ಹಾಕಿ ಘನಲಿಂಗವನು ಉಪಾಯದಿಂ ಬಲಿದು ಕಾಳ್ಕುಜ್ಜನೆಂದೆಸರಿಡುತ್ತ ಅಂತೇಳಿ ಸಂಧಿ 4ರಲ್ಲಿ ಬರ್ತದೆ, ಚರಣ 101. ಇನ್ನೊಂದು ಶರನದಿಯ ತೀರದಳು ಕಾಳ್ಕುಜ್ಜನಿ ಒಪ್ಪೆ ಅಂತ ಬರ್ತದೆ, ಅದೇ ಸಂಧಿ 4 ಚರಣ 103. ಹರನೇ ಭವಹರ ದುರಿತ ಹರ ಚಿನ್ಮಯನೇ ಘೋರ ಪರಮ ಪಾವನ ಮೂರ್ತಿಯೇ ಶರಣು ಶರಣಾರ್ಥಿ ನಿರುಪಮನೆ ನಿತ್ಯ ಕಾಳ್ಕುಜ್ಜನಿ ಎರಸ ಎಂದು ಶಂಖಧ್ವನಿರವ ಮೊಳಗಲು. ಇದು ಕೂಡ ಸಂಧಿ 4 ಚರಣ 106. ಇಂತೊಪ್ಪಿ ಕಾಳ್ಕುಜ್ಜನಿಯ ಪುರಂ ರಂಜಿಸಲು ಶಾಂತ ಸಿದ್ಧೇಶ್ವರ ಮಲ್ಲೇಶ ಲಿಂಗವನು ನೆರೆ ನಿಂತಿರಿಸಿ ಮುಂದೆ ನಡೆದನು ಸಹಜನಂ ಸಹಿತ ಕಾಂತಾರ ಪುರವೆನಿ ಪೊನದೊಳು ಅಂತೇಳಿ ಅದೇ ಸಂಧಿ 4 ಚರಣ 107 ನೋಡಿ. ಇವು ಈಗಾಗಲೇ ನಾನು ಹೇಳಿದಂತೆ ಮರುಳುಸಿದ್ಧ ಕೊಲ್ಲಾಪುರ ಮಾಯೆಯ ಮೂಗನರಿದು ಕರಟಾಸುರನನ್ನು ಕೊಂದ ನಂತರದಲ್ಲಿ ಬರ್ತಕ್ಕಂಥ ಉಲ್ಲೇಖಗಳು. ಆಗ ಮರುಳುಸಿದ್ಧ ಕೂಡ್ಲಿಗಿ ತಾಲೂಕು ಉಜ್ಜಿನಿಗೆ ಇನ್ನೂ ಅವನು ಮರಳಿರಲ್ಲ, ಇನ್ನು ಬಂದಿರಲ್ಲ ಅವನು. ಈ ಮುಂದಿನ ನೆಕ್ಸ್ಟ್ ಉಲ್ಲೇಖ ಕೂಡ್ಲಿಗಿ ತಾಲೂಕು ಉಜ್ಜಯಿನಿಯಲ್ಲಿ ಮರುಳುಸಿದ್ಧ ಆಗಲೇ ಬಂದು ನೆಲೆಸಿಬಿಟ್ಟಿರ್ತಾನೆ ಅವನು ನೋಡಿ. ಸರ್ವದೇವರ ದೇವ ಮರುಳುಸಿದ್ಧೇಶ್ವರನೇ ಕಾಳ್ಕುಜ್ಜನಿ ಅರಸನೆ ಅಂತೇಳಿ ಇಲ್ಲಿ ಬರ್ತೈತಿ, ಸಂಧಿ 6 ಚರಣ 80 ನೋಡಿ. ಈ ಮೇಲಿನ ಉದ್ಧೃತ ಭಾಗಗಳಲ್ಲಿ ಒಂದನೆಯದು ಪೀಠಿಕಾ ಸ್ವರೂಪದ 1ನೇ ಸಂಧಿಯದು, ಎರಡನೆಯದು ಕೊಲ್ಲಾಪುರದ ಮಾಯೆಯ ಮೂಗ ತೆರೆದು ಕರಟಾಸುರನನ್ನು ಕೊಂದ ನಂತರದಲ್ಲಿ ಲಿಂಗವೊಂದನ್ನು ಸಿದ್ಧರಿಂದ ವಶಪಡಿಸಿಕೊಂಡು
ಅದಕ್ಕೆ ಕಾಳ್ಕುಜ್ಜನೆಂದು ಹೆಸರಿಟ್ಟದ್ದನ್ನು ಹೇಳುತ್ತದೆ. ಮೂರನೆಯದು ಕಾಳ್ಕುಜ್ಜನಿಯು ಶರನದಿಯ ತೀರದಲ್ಲಿರುವುದನ್ನು ಸ್ಪಷ್ಟಪಡಿಸುತ್ತದೆ. ನಾಲ್ಕನೆಯದು 6ನೇ ಉದ್ಧೃತ ಸಾಲುಗಳು ಮರುಳಸಿದ್ಧನನ್ನು ಕಾಳ್ಕುಜ್ಜನಿಯ ಅರಸನೆಂದು ಸಂಬೋಧಿಸುತ್ತವೆ. 5ನೆಯದು ಆ ಕಾಳ್ಕುಜ್ಜನೆಂಬ ಲಿಂಗವನ್ನು ನೆರೆ ನಿಂತಿರಿಸಿ ಅಂದರೆ ವಶಕ್ಕೆ ತೆಗೆದುಕೊಂಡು ಆ ಸ್ಥಳದಿಂದ ಮುಂದೆ ಕಾಂತಾರಪುರ ಎನ್ನುವ ವನದೊಳಗೆ ನಡೆದು ಹೋದದ್ದನ್ನು ಹೇಳುತ್ತದೆ. 6ನೇ ಭಾಗದಲ್ಲಿನ ಉಲ್ಲೇಖವು ಪೀಠಿಕಾ ಸಂಧಿಯಲ್ಲಿ ಹೇಗೋ ಹಾಗೆಯೇ ಇಲ್ಲಿಯೂ ಅವನನ್ನು ಸಾಮಾನ್ಯವಾಗಿ ಕಾಳ್ಕುಜ್ಜನಿ ಅರಸ ಎಂದು ಸಂಬೋಧಿಸಲಾಗಿದೆ. ಆದರೆ ಇಲ್ಲಿ ಮರುಳಸಿದ್ಧನು ಆಗಲೇ ಬಳ್ಳಾರಿ ಜಿಲ್ಲೆ ಅಂದರೆ ಈಗಿನ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಿನಿಯಲ್ಲಿ ಇರ್ತಾನೆ ಅಲ್ಲ ಆಗಲೇ. ಇನ್ನು ಕೇವಲ ಉಜ್ಜಿನಿ ಎಂಬ ಪ್ರಯೋಗವನ್ನು ಕಾವ್ಯದುದ್ದಕ್ಕೂ ದೇವಕವಿ ಕಾಳ್ಕುಜ್ಜನಿ ಎಂಬುದಕ್ಕಿಂತ ಹೆಚ್ಚು ಸಲ ಪ್ರಯೋಗಿಸಿದ್ದಾನೆ. ಮೊದಲ ಸಂಧಿಯ ಪ್ರಾರ್ಥನಾಚರಣದಲ್ಲಿ ಶ್ರೀ ಗಿರಿಜಾಧೀಶ ಉಜ್ಜಯಿನಿಯ ಪುರವಾಸದಿಂದ ಹಿಡಿದು 6ನೇ ಸಂಧಿಯ ಲಿಂಗ ವಿಸ್ತಾರಮಂ ಸ್ಥಿರವಿಡಿದು ನಿಂದ ನುಜ್ಜನಿಪುರದೊಳು ವರೆಗೆ ಸಾಕಷ್ಟು ಬಾರಿ ಉಜ್ಜಿನಿ ಅನ್ನೋದು ಬಂದಿದೆ. ಕಾಳ್ಕುಜ್ಜನಿ ಅಲ್ಲ, ಉಜ್ಜಿನಿ ಅನ್ನೋದು ಬಂದಿದೆ. 5ನೇ ಸಂಧಿಯ ಆರಂಭದಲ್ಲಿ ಸ್ತ್ರೀಯರು ಸಹ ತಿರುಗಿದ ನುಜ್ಜನಿಪುರಕಂ ಮಲ್ಲಿಕಾರ್ಜುನ ಎಂದು, ಕೇತನಹಳ್ಳಿಗಂ ಬಂದು ನೆಲೆಸಿದಂ ಎಂದು, ಸೋಲದಲೆ ಮಾಯೆಗೆಲಿದ ಪವಾಡವ ಮೆರೆದು ನಿಂದ ನುಜ್ಜನಿಯ ಪುರದೊಳು ಎಂದು ಬಂದಿರುವುದನ್ನು ನಾವು ಗಮನಿಸಬೇಕು. ಮರುಳಸಿದ್ಧನು ತಿರುಗಿದ ನುಜ್ಜನಿಪುರಕಂ ಎಂದಿರುವಂತೆ ಕಾಳ್ಕುಜ್ಜನಿಗೆ ತಿರುಗಿದನು ಎಂದು ಕಾವ್ಯದಲ್ಲಿ ಬಂದಿಲ್ಲ. ತಿರುಗಿದ ನುಜ್ಜನಿಪುರಕಂ ಅಂತ ಬಂದೈತೆ, ಆದರೆ ಕಾಳ್ಕುಜ್ಜನಿಗೆ ತಿರುಗಿದನು ಅಂತ ಬಂದಿಲ್ಲ. ಅವನು ಕಾಳ್ಕುಜ್ಜನಿ ಅರಸ ಎಂದಿದೆ. ಕಾಳ್ಕುಜ್ಜನಿಯಿಂದ ಮುಂದಕ್ಕೆ ಪ್ರಯಾಣ ಬೆಳೆಸಿದ್ದು ಸ್ಪಷ್ಟವಿದೆ. ಸೋಲದಲೆ ಮಾಯೆಗೆಲಿದ ಪವಾಡವ ಮೆರೆದು ನಿಂದ ನುಜ್ಜನಿಯ ಪುರದೊಳು ಎಂಬ ಮಾತು ಓದುಗರಲ್ಲಿ ಸ್ವಲ್ಪ ಗೊಂದಲವನ್ನು ಹುಟ್ಟಿಸಬಹುದು. ಆದರೆ ಅವನು ಮಾಯೆಯನ್ನು ಗೆದ್ದದ್ದು ಕಾಳ್ಕುಜ್ಜನಿಯಲ್ಲಿಯೇ ಹೊರತು ಕೇವಲ ಉಜ್ಜಯಿನಿ ಅಥವಾ ಉಜ್ಜಯಿನಿಯಲ್ಲಿ ಅಲ್ಲ. ನಾವು ಇವೆರಡು ಭೇದವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮಾಯೆ ಗೆದ್ದದ್ದು ಕಾಳ್ಕುಜ್ಜನಿಯಲ್ಲಿಯೇ ಹೊರತು ಕೇವಲ ಉಜ್ಜಯಿನಿಯಲ್ಲಿ ಅಲ್ಲ. ಕೇವಲ ಉಜ್ಜಯಿನಿ ಅನ್ನೋದು ಇದು ಕೊಟ್ಟೂರು ತಾಲೂಕು ಉಜ್ಜಯಿನಿ. ಈ ಬಳ್ಳಾರಿ ಜಿಲ್ಲೆಯ ಉಜ್ಜಯಿನಿಯಲ್ಲಿ ಮಾರಿಯ ಗರ್ವ ಭಂಗಿಸುತ್ತಾನೆ ಇಲ್ಲಿ, ಅದು ಅವನ ತಾರುಣ್ಯದಲ್ಲಿ. ಆದ್ದರಿಂದ ಕಾಳ್ಕುಜ್ಜಯಿನಿಯಲ್ಲಿ ಮಾಯೆಯನ್ನು ಮೆಟ್ಟಿದ ಪವಾಡವನ್ನು ಮೆರೆದು ಈ ಕೇವಲ ಉಜ್ಜಯಿನಿಯಲ್ಲಿ ನೆಲೆನಿಂದನೆಂದು ನಾವು ಅರ್ಥೈಸಬೇಕು. ಅದರಿಂದ ಕಾಳ್ಕುಜ್ಜಯಿನಿಯಲ್ಲಿ ಮಾಯೆಯನ್ನು ಮೆಟ್ಟಿದ ಪವಾಡವನ್ನು ಮೆರೆದು ಈ ಕೇವಲ ಉಜ್ಜಯಿನಿ ಅಂದರೆ ಈ ವಿಜಯನಗರ ಉಜ್ಜಯಿನಿಯಲ್ಲಿ ನೆಲೆನಿಂದನೆಂದು ನಾವು ಅರ್ಥೈಸಬೇಕು. ಈ ಕೇವಲ ಉಜ್ಜಯಿನಿಯು ಎಲ್ಲಿದೆ ಎಂಬುದು ಕಗ್ಗಲ್ಲುಪುರದ ಕೇತನಹಳ್ಳಿಯ ಮಧ್ಯದೊಳು ಭರ್ಗನತ್ಯತಿ ನಿಷ್ಠನಃ ಮರುಳನಿಗೆ ಮನಂ ಒಗ್ಗಿ ಈ ಸ್ಥಳಕಾಡು ತನಗೆ ಹಿತಕರವೆಂದು ನಿರ್ಗಮನ ನಿತ್ಯನಾಗಿ ಎಂಬ ಸಾಲಿನಲ್ಲಿ ನಮಗೆ ಸ್ಪಷ್ಟ. ಅದೆಲ್ಲಿದೆ ಅಂದರೆ ಈ ಉಜ್ಜಯಿನಿ ಕಗ್ಗಲ್ಲುಪುರದ ಕೇತನಹಳ್ಳಿಯ ಮಧ್ಯದಲ್ಲಿರ್ತಕ್ಕಂಥ ಒಂದು ಸ್ಥಳಕಾಡು ಅಂತ ನೋಡಿ, ಅದನ್ನು ಸ್ಥಳಕಾಡು ಅಂತ ಕರೆಯಲಾಗಿದೆ. ಆದರೆ ಈ ಸ್ಥಳಕಾಡು ಉಜ್ಜಯಿನಿಯು ಆ ಕಾಳ್ಕುಜ್ಜನಿ ಅಲ್ಲ, ಅದು ಮಧ್ಯಪ್ರದೇಶದ ಕಾಳ್ಕುಜ್ಜನಿ ಅಲ್ಲ. ಇದು ಈ ಬಳ್ಳಾರಿ ಜಿಲ್ಲೆ ಅಂದರೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಯಿನಿ ಅನ್ನೋದು ಅರ್ಥ ಆಗ್ತದೆ ನಮಗೆ. ಯಾವುದೋ ಸ್ಥಳಕಾಡು ಉಜ್ಜಯಿನಿ ನೋಡಿ, ಉಜ್ಜಯಿನಿಗಳನ್ನು ಐಡೆಂಟಿಫೈ ಮಾಡುವಾಗ ಈ ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು, ಅದು ಮಧ್ಯಪ್ರದೇಶದ್ದು ಕಾಳ್ಕುಜ್ಜನಿ. ಕೊಟ್ಟೂರು ಉಜ್ಜಯಿನಿ ಇದು ಕಾಳ್ಕುಜ್ಜನಿ ಅಲ್ಲ, ಇದು ಸ್ಥಳಕಾಡು ಉಜ್ಜಯಿನಿ. ಈಗ ತಳಬಾಳು ಹಿರಿಯ ಶ್ರೀಗಳ ಅಭಿಪ್ರಾಯಕ್ಕೆ ನಾವು ಪ್ರತಿಕ್ರಿಯಿಸಬಹುದು. ಅವರು ಪ್ರಥಮತಃ ದೇವಕವಿಯು 2 ಉಜ್ಜಯಿನಿಗಳನ್ನು ಕಾವ್ಯದಲ್ಲಿ ಕಲ್ಪಿಸಿಲ್ಲ ಎಂದು ಭಾವಿಸಿರುವುದು ದೋಷಯುಕ್ತ. ವಾಸ್ತವವಾಗಿ 2 ಉಜ್ಜಯಿನಿಗಳನ್ನು ಕಲ್ಪಿಸಿದ್ದಾನೆ. ಒಂದು ಕಾಳ್ಕುಜ್ಜನಿ, ಇನ್ನೊಂದು ಉಜ್ಜಯಿನಿ, ಉಜಿನಿ. ಆದರೆ ಇವೆರಡೂ ಒಂದೇ ಅಲ್ಲ, ಬೇರೆ ಬೇರೆ ಎಂಬುದು ಕಾವ್ಯದಲ್ಲಿಯೇ ಸ್ಪಷ್ಟ. ಕಾಳ್ಕುಜ್ಜನಿಯು ಶರನದಿಯ ತೀರದಲ್ಲಿದೆ ನೋಡಿ, ಅಲ್ಲಿ ನದಿ ಬೇರೆ, ಇನ್ನೊಂದು ಐಡೆಂಟಿಫಿಕೇಶನ್ ಬರ್ತದೆ. ಕಾಳ್ಕುಜ್ಜನಿ ಅನ್ನೋದು ಒಂದಾತು, ಹೆಸರು ಒಂದಾತು. ಇನ್ನೊಂದು ಶರನದಿ ಅಂತ ಬರ್ತದೆ, ಶರನದಿಯ ತೀರದಲ್ಲಿದೆ. ಈ ಉಜ್ಜಯಿನಿಯು ಕಗ್ಗಲ್ಲುಪುರ ಕೇತನಹಳ್ಳಿಗಳ ಮಧ್ಯದಲ್ಲಿರುವ ಒಂದು ತಲಕಾಡು. ಈ ಕಾಳ್ಕುಜ್ಜನಿಯಲ್ಲಿ ಮರುಳಸಿದ್ಧನು ಮಾಯೆಯ ಮೂಗ ತರಿದು ಕರಟಾಸುರನ ವಧೆ ಮಾಡಿ ಲಿಂಗವನ್ನು ವಶಪಡಿಸಿಕೊಂಡು ಅದಕ್ಕೆ ಕಾಳ್ಕುಜ್ಜನೆಂದು ಹೆಸರಿಟ್ಟು ತನ್ನ ಮೂಲ ನೆಲೆಯ ಕಡೆ ಹಿಂದಿರುಗಿರುವ ಘಟನೆಗಳು ಸಂಭವಿಸುತ್ತವೆ. ಇಲ್ಲಿ ನೋಡಿ, ಇಲ್ಲಿ ಆ ಕಾಳ್ಕುಜ್ಜನಿಯಲ್ಲಿ ಮರುಳಸಿದ್ಧ ಮಾಯೆಯ ಮೂಗನ್ನು ತರೆದು ಕರಟಾಸುರನನ್ನು ವಧೆ ಮಾಡಿ ಲಿಂಗವನ್ನು ವಶಪಡಿಸಿಕೊಂಡು ಅದಕ್ಕೆ ಕಾಳ್ಕುಜ್ಜನೆಂದು ಹೆಸರಿಟ್ಟು
ತನ್ನ ಮೂಲ ನೆಲೆಯ ಕಡೆಗೆ, ಅಂದರೆ ಮೂಲ ನೆಲೆ ಅಂದರೆ ಈ ವಿಜಯನಗರ ಉಜ್ಜಿನಿಯ ಕಡೆಗೆ ಹಿಂದಿರುಗುವ ಘಟನೆಗಳು ಅಲ್ಲಿ ಸಂಭವಿಸ್ತವೆ. ಇಲ್ಲಿ ಮಧ್ಯಪ್ರದೇಶದ ಕಾಳ್ಕುಜ್ಜನಿಯಲ್ಲಿ ಸಂಭವಿಸ್ತವೆ. ಆದರೆ ಈ ಉಜ್ಜನಿಯಲ್ಲಿ, ಅಂದರೆ ಕೊಟ್ಟೂರು ಉಜ್ಜನಿಯಲ್ಲಿ ಮರುಳಸಿದ್ದನ ಹುಟ್ಟು, ಬಾಲ್ಯ, ತಾರುಣ್ಯ, ಮಾರಿಯನ್ನು ಭಂಗಿಸಿದ್ದು, ಇಲ್ಲಿರಲಾಗದೆ ಕಂಠೆ ಧರಿಸಿ ಮರುಳನ ಹರಕೆ ಹೊತ್ತು, ಅಂದರೆ ಮಂಟೇದರ, ಬಹುಶಃ ನನಗೆ ತಿಳಿಯೋದು ಅದು ಮಂಟೇದರ ಹರಕೆ ವ್ರತ ಇರಬಹುದು ಅಂತ ಅನಿಸ್ತದೆ ನನಗೆ. ದೇಶಾಂತರಿಯಾಗಿ ಹೋಗಿ ದಾರಿ ಮಧ್ಯದಲ್ಲಿ ಸಂಧಿಸಿದ ಮಂಟೇದರರನ್ನು ಮೊರಳರನ್ನು ಮಾಡಿ, ಅಲ್ಲಿ ಮೊರಳರನ್ನು ಅಂದರೆ ಅನುಯಾಯಿಗಳನ್ನಾಗಿ ಮಾಡಿ, ಹಳೆ ಬೀಡಿನ ಬಲ್ಲಾಳ ನೃಪನನ್ನು ಕಂಡು ಚಿನ್ಮುಲಾದ್ರಿಯಲ್ಲಿ ರೇವಣಸಿದ್ಧನಿಂದ ಶೈವ ದೀಕ್ಷೆಯನ್ನು ಪಡೆದು ಅಲ್ಲಿಂದ ಕೊಲ್ಲಾಪುರದ ಕಡೆ ಮತ್ತೆ ಹೋಗಿ ಮಾಯೆಯ ಕರಟಾಸುರರ ಕತೆ ಮುಗಿಸಿ ಕೊನೆಗಾಲಕ್ಕೆ ತೆಲುಗುಬಾಳು ಸಿದ್ಧನೊಂದಿಗೆ ಈ ಉಜ್ಜಯಿನಿಗೆ ಹಿಂದಿರುಗುತ್ತಾನೆ. ಕಾಳ್ಕುಜ್ಜನಿಯು ಶರನದಿಯ ತೀರದಲ್ಲಿರುವಂಥದ್ದು. ಅದು ಮಹಾನದಿಯಾಗಿದ್ದರಿಂದಲೇ ಕವಿ ಅದನ್ನು ಬಹಳ ವಿಶೇಷವಾಗಿ ವರ್ಣಿಸಿದ್ದಾನೆ. ಅಂತಹ ಮಹಾನದಿ ಯಾವುದೂ ಈ ಕೊಟ್ಟೂರು ತಾಲೂಕಿನ ಉಜ್ಜಯಿನಿಯ ಬಳಿ ಇಲ್ಲ. ಈ ಕೇವಲ ಉಜ್ಜಯಿನಿಯು ಕರ್ನಾಟಕದ ಬಳ್ಳಾರಿ ಜಿಲ್ಲೆ, ಅಂದರೆ ವಿಜಯನಗರ ಜಿಲ್ಲೆಯ ಉಜ್ಜಯಿನಿಯೇ ಎನ್ನಲು ಮರುಳಸಿದ್ಧನ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟು ಬಂದಿರುವ ಅನೇಕ ಗ್ರಾಮನಾಮಗಳು ಕೂಡ ಸಾಕ್ಷಿಯಾಗ್ತವೆ. ಆದ್ದರಿಂದ ಎರಡು ಉಜ್ಜಯಿನಿಗಳನ್ನು ದೇವಕವಿ ಕಲ್ಪಿಸಿಲ್ಲ ಎಂದು ನಾವು ತಿಳಿತಕ್ಕಂಥದ್ದು ತಪ್ಪು. ಅಲ್ಲಿ ಎರಡು ಉಜ್ಜಯಿನಿಗಳು ಸ್ಪಷ್ಟವಾಗಿ ಇವೆ. ಒಂದು ಕಾಳ್ಕುಜ್ಜನಿ, ಅದು ಮಧ್ಯಪ್ರದೇಶದ್ದು, ಅದು ಶರನದಿಯ ದಂಡೆಯ ಮೇಲೆ ಇರ್ತಕ್ಕಂಥದ್ದು. ಅಲ್ಲಿ ಮರುಳಸಿದ್ಧ ಮಾಯೆಯ ಜೊತೆಗೆ ಹೊಡೆದಾಡಿ ಆಕೆ ಮೂಗ ಕರಟಾಸುರನೊಂದಿಗೆ ಹೋರಾಡಿ ವಾಪಸ್ ಬರ್ತಕ್ಕಂಥದ್ದು ಚರಿತ್ರೆ ಅಲ್ಲಿ ಬರ್ತದೆ. ಅದು ಹಾಗೆಯೇ ಆ ಎರಡು ಉಜ್ಜಯಿನಿಗಳು ಒಂದೇ ಎಂಬುದು ಕೂಡ ತಪ್ಪು. ಎರಡು ಒಂದೇ ಅಂತ ಕೆಲವರು ಹೇಳ್ತಾರೆ, ಎರಡು ಒಂದೇ ಅಂತ. ಅವೆರಡು ಕೂಡ ತಪ್ಪು. ಅವೆರಡು ಭಿನ್ನ. ಒಂದು ಕಾಳ್ಕುಜ್ಜನಿ, ಇನ್ನೊಂದು ಉಜ್ಜನಿ. ಈ ಎರಡೂ ಊರಿನ ಹೆಸರುಗಳು ಮೂಲದಲ್ಲಿ ಒಂದೇ, ಅಂದರೆ ಕಾಳ್ಕುಜ್ಜನಿ ಎಂದು ಆಗಿದ್ದಿರಬಹುದಾದ ಒಂದು ಸಾಧ್ಯತೆಯನ್ನು ನಾನು ಈ ಮುಂದಿನ ಚರ್ಚೆಯ ಮೂಲಕ ತೋರಿಸ್ತೀನಿ. ನಾನು ಎರಡೂ ಕೂಡ ಅವು ಮೂಲತಃ ಒಂದೇ ಹೆಸರಿನಿಂದ ಹುಟ್ಟಿ ಬಂದವಂತ ನನಗನ್ನಿಸ್ತದೆ. ಈ ಕಾಳ್ಕುಜ್ಜನಿ ಮತ್ತು ಉಜ್ಜನಿ ಬಗ್ಗೆ ಯೋಚಿಸುವ ಸಂದರ್ಭದಲ್ಲಿ ನನಗೆ ಶಾಸನಗಳಲ್ಲಿ ದೊರೆತ ಒಂದು ಗ್ರಾಮನಾಮ ಕುತ್ತಂಗಿ. ಕುತ್ತಂಗಿಯ ಗಾವುಂಡಗಳ ಪಾದಮೂಲಂ ಅಂತೇಳಿ ಕ್ರಿಸ್ತಶಕ 992 ಕೋಗಳಿಯ ಶಾಸನದ ಒಂದು ಉಲ್ಲೇಖ ಬಂತದೆ. ನೆಲೆಯಾದ ಗಾವುಂಡಗಳ ಗ್ರಾಮಂ ಕುತ್ತಂಗಿಯಲು ಬಸವೇಶ್ವರಮಂ ಮಾಡಿಸಿದ ಸೌಧರ ಬಸವಯ್ಯ. ನೋಡಿಲಿ, ಸೌಧರ ಬಸವಯ್ಯ ಅಂತ ಬರ್ತದೆ. ಇದು ಕ್ರಿಸ್ತಶಕ 1150 ಉತ್ತಂಗಿ ಶಾಸನ, ಪುಟ 447-48 ಬಳ್ಳಾರಿ ಜಿಲ್ಲೆ. ಆಮೇಲೆ ಕುತಂಗಿಯ ಕಂಠಿ ಶೆಟ್ಟಿ 1277 ಕೋಗಳಿ ಶಾಸನದಲ್ಲಿ ಮತ್ತೆ ಬರ್ತದೆ. ಕುತಂಗಿಯ ಕಂಠಿ ಶೆಟ್ಟಿ ಅಂತ ಬರ್ತದೆ. ಈ ಮೂರೂ ಶಾಸನೋಲ್ಲೇಖಗಳು ಹೇಳುವಂತೆ, ಅಂದರೆ ಇಂದಿನ ವಿಜಯನಗರ ಜಿಲ್ಲೆ ಹಡಗಲಿ ತಾಲೂಕಿನ ಉತ್ತಂಗಿಯು 10-12ನೇ ಶತಮಾನದಲ್ಲಿ ಕುತ್ತಂಗಿಯಾಗಿತ್ತೆಂಬುದು ನಿಸ್ಸಂಶಯ. ನೋಡಿ, ಇವತ್ತೇನು ಉತ್ತಂಗಿ ಅಂತ ಕರೀತಾರೆ, ಅದು 10-12ನೇ ಶತಮಾನದಲ್ಲಿ ಕುತ್ತಂಗಿ ಆಗಿತ್ತು. ಆದ್ದರಿಂದ ಹೀಗಿರುವಾಗ ಇಂದಿನ ಬಳ್ಳಾರಿ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಯಿನಿಯು ಬಹು ಹಿಂದೆ ಕುಜ್ಜಿನಿ ಆಗಿದ್ದಿರಬಹುದೆಂದು ನಾವು ತರ್ಕಿಸುವಂತೆ ಈ ಉತ್ತಂಗಿ ಎಂಬ ಗ್ರಾಮನಾಮ ಹಾಗೂ ದೇವಕವಿಯ ಕಾವ್ಯದ ಕಾಳ್ಕುಜ್ಜನಿ ಎಂಬ ಗ್ರಾಮನಾಮಗಳು ಚೋದಿಸುತ್ತವೆ. ಏಕೆಂದರೆ ಇದು ಇಂದಿನ ಉಜ್ಜಿನಿ ಬಹು ಹಿಂದೆ ಕುಜ್ಜಿನಿ ಆಗಿದ್ದಿರಬಹುದು ಅಂತ ನಾವು ತರ್ಕ ಮಾಡಬಹುದು. ಯಾಕೆ ಹಂಗೆ ತರ್ಕ ಮಾಡಲಿಕ್ಕೆ ಚೋದಿಸ್ತಕ್ಕಂಥ ಅಂಶಗಳು ಯಾವುವು ಅಂತ ಹೇಳಿದರೆ, ಈ ಬಹುಶಃ ಈ ಉತ್ತಂಗಿ ಎಂಬ ಗ್ರಾಮನಾಮ ಮತ್ತು ದೇವಕವಿಯ ಕಾವ್ಯದ ಕಾಳ್ಕುಜ್ಜನಿ ಅನ್ನೋ ಹೆಸರು ಬರ್ತದಲ್ಲ, ಅದು ಸ್ವಲ್ಪ ಹಿಂಗೆ ನಮ್ಮ ಥಿಂಕ್ ಮಾಡಲಿಕ್ಕೆ ಹತ್ತವೆ. ಕುತ್ತಂಗಿ ಮತ್ತು ಕುಜ್ಜನಿ ಇವುಗಳ ಅರ್ಥ ನಾವು ಸ್ವಲ್ಪ ಬಿಡಿಸ್ತಾ ಹೋಗೋಣ. ಕುತ್ತ ಪ್ಲಸ್ ಅಂಗಿ, ಕುತ್ತಾಂಗಿ ಅಂದರೆ ಕುತ್ತ ಅಂದರೆ ರೋಗ ವ್ಯಾಧಿ ಅಂತ, ಅಂಗ ಅಂದರೆ ದೇಹ ಕಾಯ. ಅಂದರೆ ಕುತ್ತಾಂಗಿ ಅಥವಾ ಕುತ್ತಂಗಿ ಅಂದರೆ ಏನು ಅರ್ಥ ಅಂದರೆ ರೋಗಯುಕ್ತ ವ್ಯಾಧಿಗ್ರಸ್ತ ದೇಹ ಅಂತ ಅರ್ಥ. ಅಂಥ ಒಬ್ಬ ಮನುಷ್ಯ ಅವನೇ ಕುತ್ತಾಂಗಿ ಅಂತ. ಕುತ್ತಾಂಗಿ ಅಂದರೆ ರೋಗಗ್ರಸ್ತ ವ್ಯಕ್ತಿ ಅಂತ ಅರ್ಥ. ಅಂದರೆ ರೋಗಯುಕ್ತ ವ್ಯಕ್ತಿಯ ನೆಲೆಯಾದ ಊರೇ ಕುತ್ತಂಗಿ ಅಂತ ಅರ್ಥ ಆಯಿತು. ಹಳೆ ಕಾಲದಲ್ಲಿ ಕುಷ್ಠರೋಗ ಇಂಥವೆಲ್ಲ ಇರ್ತಿದ್ವು. ಅಂಥವನ್ನೆಲ್ಲೋ ನೆಲೆಸಿದ್ದ ಒಂದು ಊರನ್ನೇ ಅದು ಕುತ್ತಾಂಗಿ ಅಂತ ಕರೆದಿರಬಹುದು.
ಇಲ್ಲಿ ವ್ಯಕ್ತಿಯಿಂದ ಗ್ರಾಮವೊಂದಕ್ಕೆ ಹೆಸರು ಬಂದಂತೆ ಕಾಣುತ್ತದೆ. ಕುತ್ತಂಗಿ ಎಂಬುದು ಕಾಲಕ್ರಮದಲ್ಲಿ ಕುತಂಗಿ ಕೊನೆಗೆ ಉತ್ತಂಗಿ ಆಗಿದೆ. ಅದು ಹೋಗಿ ಉತ್ತಂಗಿ ಆಗಿದೆ. ಹಾಗಾದರೆ ಕಾಳ್ಕುಜನಿ ನಾಮಾರ್ಥ ಏನಿರಬಹುದು ಅಂತ ನಾವು ಚರ್ಚೆ ಮಾಡಬೇಕಾಗ್ತದೆ. ಕಾಳ್ಕುಜನಿ ಎಂಬ ಪದದಲ್ಲಿ ಕುಜ್ಜಿನಿ ಅಥವಾ ಕುಜನಿ ಎಂಬ ಶಬ್ದವಿರಬೇಕು. ಕುಜನಿ ಅಂದರೆ ಏನು ಅಂತ, ಕಾಡು ಪ್ಲಸ್ ಕಿಚ್ಚು ಕಾಳ್ಗಿಚ್ಚು ಎಂಬಂತೆಯೇ, ಕಾಡು ಪ್ಲಸ್ ಕಿಚ್ಚು ಕಾಳ್ಗಿಚ್ಚು ಎಂಬಂತೆಯೇ, ಕಾಳ್ ಅಂದರೆ ಕಾಡು ಪ್ಲಸ್ ಕುಜನಿ ಕಾಳ್ಕುಜನಿ ಅಂದರೆ ಕಾಳ್ ಅಂದರೆ ಕಾಡು ಮತ್ತು ಧಾನ್ಯ ಅನ್ನೋ ಅರ್ಥನೂ ಇದೆ. ಕುಜನಿ ಎಂದರೆ ಕುಜಾತ, ಭೂಸುತ, ಪುಲಿಂದ ಎಂದೆಲ್ಲ ಅರ್ಥಗಳಿವೆ. ಆದ್ದರಿಂದ ಕಾಳ್ಕುಜನಿ ಎಂದರೆ ಕಾಳಿಕಾ ಪ್ಲಸ್ ಉಜನಿ ಎಂದು ಅರ್ಥೈಸುವುದು ತಪ್ಪು ಅಂತ ನನಗೆ ಸ್ಪಷ್ಟವಾಗ್ತದೆ. ಕಾಳ್ಕುಜನಿ ಅಂದರೆ ಕಾಳಿಕಾ ಉಜ್ಜನಿ ಅಂತ ನಾವು ಅರ್ಥ ಮಾಡಬಾರ್ದು. ಅದನ್ನು ಹಾಗೆ ಅರ್ಥ ಮಾಡ್ತಕ್ಕಂಥದ್ದು ತಪ್ಪು ಅಂತ ನನಗೆ ಸ್ಪಷ್ಟವಾಗ್ತದೆ. ಆದ್ದರಿಂದ ವ್ಯಾಕರಣ ದೃಷ್ಟಿಯಿಂದ ವಿಶೇಷಣವು ವಿಶೇಷದೊಂದಿಗೆ ಕೂಡಿ ಆಗುವ ಸಮಾಸವೇ ಕರ್ಮಧಾರೆಯ ಸಮಾಸ. ಇಲ್ಲಿ ಉತ್ತರ ಪದದ ಅರ್ಥವೇ ಪ್ರಧಾನವಾದದ್ದು. ಈ ಎರಡೂ ನಿದರ್ಶನಗಳು ಕರ್ಮಧಾರೆಯ ಸಮಾಸಗಳೇ. ಪ್ರಸ್ತುತ ಕಾಳ್ಕುಜ್ಜನಿ ಸಮಾಸದಲ್ಲಿ ಪೂರ್ವ ಪದ ಕಾಳ್ ಎಂದರೆ ಕಾಡು ಎಂದು, ಉತ್ತರ ಪಾದವಾದ ಕುಜನಿ ಪದಕ್ಕೆ ಅನೇಕ ಅರ್ಥಗಳಿದ್ದು, ಮರುಳಸಿದ್ಧನ ಜನನದ ಹಿನ್ನೆಲೆಯನ್ನು ಲಕ್ಷಿಸಿ ನೋಡಿದರೆ ಭೂಸುತ ಹೀನ ಕುಲದಲ್ಲಿ ಹುಟ್ಟಿದ ಕುಜಾತನಾದ ಎಂಬ ಅರ್ಥವನ್ನು ನಾವು ಇಲ್ಲಿ ಸ್ವೀಕರಿಸಬೇಕಾಗ್ತದೆ. ಆದರೆ ಇದನ್ನು ಸ್ವೀಕರಿಸಿದರೆ ಕಾಳ್ಗೆ ಕುಜನಿ ಸೇರಿಸಿದಾಗ ಕಾಡಿನಲ್ಲಿ ಕುಜಾತನಾದವನು ಕೆಟ್ಟ ಹೀನ ಹುಟ್ಟು ಪಡೆದವನು ಇಲ್ಲವೇ ಭೂಸುತನಾದವನು ಎಂದು, ಅಂತಹ ಜನ್ಮ ಪಡೆದ ಮರುಳಸಿದ್ಧನ ನೆಲೆಯಾದ ಆ ಊರು ಕಾಳ್ಕುಜ್ಜನಿ ಆಯಿತು ಅಂತ ತಿಳಿಬೇಕಾಗ್ತದೆ. ಆದರೆ ಈ ಅರ್ಥವನ್ನು ಒಪ್ಪಿಕೊಳ್ಳಲಿಕ್ಕೆ ಇರುವ ಮುಖ್ಯ ಸಮಸ್ಯೆ ಏನೆಂದರೆ, ಮರುಳಸಿದ್ಧನ ಕಾಲಕ್ಕೂ ಸುಮಾರು 1 ಶತಮಾನದಷ್ಟು ಮೊದಲೇ ಅಥವಾ ಇನ್ನು 2 ಶತಮಾನ ಅನ್ಬೋದು ನಾವು, 1 ಶತಮಾನ ಅಥವಾ 2 ಶತಮಾನದಷ್ಟು ಮೊದಲೇ ಈ ವಿಜಯನಗರ ಜಿಲ್ಲೆಯ ಉಜ್ಜಯಿನಿಯು ಉಜ್ಜಿನಿ ಎಂದೇ ಶಾಸನಗಳಲ್ಲಿ ಹೆಸರಿಸಲ್ಪಟ್ಟಿದೆ. ಉದಾಹರಣೆಗೆ ಕ್ರಿಸ್ತಶಕ 1045 ಮೋರಿಗೆರೆ ಶಾಸನದಲ್ಲಿ ಸಾಹಸೋತ್ತುಂಗನುಜ್ಜನಿ ಪುರವರೇಶ್ವರ ಗುತ್ತರ ಭೀಮ ಅಂತಕ್ಕಂಥ ಮಾತು ಬರ್ತದೆ ಅಲ್ಲಿ. ಅದರಿಂದ ಅಲ್ಲಿ ಉಜ್ಜನಿ ಅನ್ನೋದು ಅಲ್ಲ, 1045 11ನೇ ಶತಮಾನಕ್ಕೆ ಉಜ್ಜಿನಿ ಅಂತಲೇ ಇರ್ತದೆ ಹೆಸರದು. ಆದ್ದರಿಂದ ಕುತ್ತಂಗಿ ಎಂಬ ಗ್ರಾಮನಾಮ ದೊರಕಿದಂತೆ ಕುಜ್ಜನಿ ಎಂಬ ಗ್ರಾಮನಾಮ ಈ ಉಜ್ಜಯಿನಿಗೆ ಪ್ರಯೋಗವಾಗಿರುವುದು ಯಾವ ಶಾಸನದಲ್ಲೂ ನನಗೆ ಸಿಕ್ಕಿಲ್ಲ, ಸದ್ಯ ಕಂಡು ಬಂದಿಲ್ಲ ನನಗೆ. ಸ್ವತಃ ಈ ಉಜ್ಜನಿ ಗ್ರಾಮದ ಯಾವ ಶಾಸನದಲ್ಲೂ ಕುಜ್ಜನಿ ಅನ್ನುವ ಪದ ಇಲ್ಲ. ಅಲ್ಲಿಯ ಸಿದ್ದೇಶ್ವರ ದೇವಾಲಯದ ಪೌಳಿಯಲ್ಲಿರುವ 1539 ಕ್ರಿಸ್ತಶಕ 12 ಯಾದವ ದೊರೆ ವೀರಮಹಾದೇವನ ಆಳ್ವಿಕೆಯನ್ನು ಹೇಳುವ 2 ಶಾಸನಗಳು, ಒಂದರ ಕಾಲ 1268, ಇನ್ನೊಂದರ ಕಾಲವಿಲ್ಲ. ಆಮೇಲೆ 1634 ಶಾಸನ, ಒಟ್ಟು 5 ಶಾಸನಗಳಲ್ಲಿಯೂ ಕುಜ್ಜನಿ ಅಂತ ಇಲ್ಲ. ಉಜ್ಜನಿ ಎಂಬ ಗ್ರಾಮನಾಮವಿದೆ. ಕೋಗಳಿಯ ಕ್ರಿಸ್ತಶಕ 1551 ಶಾಸನದಲ್ಲೂ ಸಹ ಉಜಯನಿಯ ವಿರೂಪಯ ಅಂತ ಒಂದು ಮಾತು ಬರ್ತದೆ ಅಲ್ಲಿ ಎಂಬ ಉಕ್ತಿ ಇದೆ. ಮತ್ತೊಂದು ತುಟಿತ ಶಾಸನ ಒಂದರಲ್ಲಿ ಬೊಮ್ಮನಹಾಳಿ ಅಕ್ಕಸಾಲೆ ಬಸವೋಜನ ಮೊಮಗ ಗದುಗಿನ ಉಜನಿ ಬಾಗಳಿಗೆ ಬಂದು ಇದ ಎಂಬಲ್ಲಿ ಉಜಿನಿ ಅನ್ನೋದು ಅದು ವ್ಯಕ್ತಿನಾಮ ಆಗಿದೆ. ಅದು ನಾವು ಉಜಿನಪ್ಪ, ಮರುಳಸಿದ್ದನ ಭಕ್ತರೆಲ್ಲ ಉಜಿನಪ್ಪ ಉಜ್ಜನಗೌಡ ಅಂತ ಹೆಸರಿಟ್ಕೊಂತಾರೆ, ಹಂಗೆ ಅವನು ಉಜಿನಿ ಅಂತ ಹೆಸರದು, ವ್ಯಕ್ತಿ ಹೆಸರದು. ಇನ್ನು ಕಸವನಹಳ್ಳಿಯ ಕ್ರಿಸ್ತಶಕ 1660 ಶಾಸನದಲ್ಲಿ ಉಜನಿ ಸಿಂಹಾಸನದ ಶಿಷ್ಯ ಎಂಬ ಉಕ್ತಿ ಇದೆ. ಹೀಗೆ ಎಲ್ಲ ಕಡೆ ಶಾಸನಗಳಲ್ಲಿ ಉಜ್ಜಿನಿ ಎಂಬಿತ್ಯಾದಿ ಗ್ರಾಮನಾಮ ಕಾಣುತ್ತದೆಯೇ ಹೊರತು ಕುಜನಿ ಎಂಬ ಹೆಸರು ಕಾಣದು. ಉಜ್ಜನಿ ಎಂಬ ಪ್ರಖ್ಯಾತ ಹೆಸರಿನ ಪ್ರಭಾವ ಮೂಲ ಶಾಸನವನ್ನು ಓದಿ ಉಜ್ಜನಿ ಎಂಬ ಪ್ರಖ್ಯಾತ ಹೆಸರಿನ ಪ್ರಭಾವ ಮೂಲ ಶಾಸನವನ್ನು ಓದಿ ದಾಖಲಿಸಿದವರ ಮೇಲುಂಟಾಗಿ ಶಾಸನದಲ್ಲಿ ಕುಜನಿ ಎಂದಿದ್ದರೂ ಅದನ್ನು ಅವರು ಉಜನಿ ಎಂದು ದಾಖಲಿಸಿರಬಹುದೆಂಬ ಅನುಮಾನವೂ ಕೂಡ ಇಲ್ಲಿ ಬಾರದೇ ಇರೋದು. ಆದರೆ ಹೀಗಾಗಿರಲಿಕ್ಕೆ ಸಾಧ್ಯವಿಲ್ಲ ಅಂತ. ಮರುಳಸಿದ್ಧನ ಜನನಕ್ಕೂ ಮೊದಲೇ ಈ ಗ್ರಾಮವು ಉಜ್ಜನಿ ಎಂದು ಕರೆಯಲ್ಪಟ್ಟಿತ್ತೆಂದು ಶಾಸನಗಳು ಹೇಳುತ್ತವೆ. ದೇವಕವಿಯು ಕಾವ್ಯದಲ್ಲಿ ಉಜ್ಜನಿ ಎಂದು ಪ್ರಯೋಗಿಸಿದ್ದಾನೆ ನಿಜ. ಆದರೆ ಕಗ್ಗಲ್ಲುಪುರದ ಕೇತನಹಳ್ಳಿಯ ಮಧ್ಯದೊಳು ಈ ಸ್ಥಳಕಾಡು ತನಗೆ ಹಿತಕರವೆಂದು ಎಂದು ಹೇಳಿರುವಲ್ಲಿ ಸಂಧಿ 5 ಚರಣ 4 ಉಜ್ಜನಿ ಎಂದೇಕೆ ಹೇಳಲಿಲ್ಲ ಅಂತ ನಮಗೆ ಪ್ರಶ್ನೆ ಬರ್ತದೆ. ಅಲ್ಲಿ ಸ್ಥಳಕಾಡು ಅಂತ ಯಾಕೆ ಹೇಳ್ದ ಅಂತಂದು
ಆ ಊರಿನ ಹೆಸರನ್ನು ಬಹಳ ಮುಖ್ಯವಾಗಿ ಉಲ್ಲೇಖಿಸಲೇಬೇಕಾದ ಈ ಸಂದರ್ಭದಲ್ಲಿ ಕವಿ ಹೀಗೇಕೆ ಸ್ಥಳಕಾಡು ಎಂಬ ಅಖಚಿತ ಭೌಗೋಳಿಕ ಪರಿಸರದ ಲಕ್ಷಣ ಸೂಚಕವಾದ ಪದವನ್ನು ಬಳಸಿದ ಎಂಬ ಪ್ರಶ್ನೆ ಹುಟ್ಟುತ್ತದೆ. ಆದರೆ ಈ ಕಾರಣ ಮಾತ್ರದಿಂದಲೇ ಅಂದು ಆ ಊರಿಗೆ ಉಜ್ಜನಿ ಎಂದಿರಲಿಲ್ಲ ಎನ್ನುವುದು ತಪ್ಪು. ಕಾರಣ ಶಾಸನಗಳ ಪ್ರಮಾಣ ನಿಕೃಷ್ಟವಾದದ್ದು. ಒಟ್ಟಿನಲ್ಲಿ ಯಾವ ಶಾಸನದಲ್ಲೂ ಕುಜ್ಜನಿ ಎಂದು ಉಲ್ಲೇಖಗೊಳ್ಳದಿದ್ದರೂ ಸಹ ಕುತ್ತಂಗಿ ಮತ್ತು ಕಾಳ್ಕುಜ್ಜನಿ ಎಂಬ ಪ್ರಯೋಗಗಳ ಆಧಾರದಿಂದ ಈ ಉಜ್ಜಯಿನಿಯು ಕುಜ್ಜನಿ ಆಗಿರಲಿಕ್ಕೇ ಬೇಕು ಎಂದು ತರ್ಕಿಸುವುದು ಅಸಮಂಜಸವೇನಲ್ಲ. ಮತ್ತು ಉತ್ತಂಗಿ ಉಜ್ಜನಿಗಳನ್ನು ಕುತ್ತಂಗಿ ಕುಜ್ಜನಿ ಎಂದು ಕರೆದಿರುವುದು ಉಚ್ಚಾರಣಾ ದೋಷ ಎಂದು ಕೂಡ ಆರೋಪಿಸುವುದು ಸರಿಯಲ್ಲ. ಅದೊಂದು ಉಚ್ಚಾರಣಾ ದೋಷ ಅಂತ ನಾವು ಅನ್ನಬಾರದು, ಕುತ್ತಂಗಿ ಮತ್ತು ಕುಜ್ಜನಿ ಅಂತ. ಮೇಲಿನ ಚರ್ಚೆಯಲ್ಲಿ ಸ್ಪಷ್ಟವಾಗುವುದು ಏನೆಂದರೆ, ಈ ಕುಜ್ಜನಿ ಅಂದರೆ ಉಜಿನಿ ಎಂಬ ಹೆಸರು ಮರುಳಸಿದ್ದನ ಜನನದ ತರುವಾಯ ಅವನ ಜನನ ವಿಧಾನಕ್ಕೆ ಸಂಬಂಧಪಟ್ಟೇ ಹುಟ್ಟಿಕೊಂಡಿದೆ ಎಂಬುದು ಅಸಮಂಜಸ. ಯಾಕಂದರೆ ಆಗಲೇ ಅವನಿಗಿಂತ ಹಿಂದೆ ಅದು ಉಜ್ಜನಿ ಅನ್ನೋ ಹೆಸರು ಸ್ಪಷ್ಟವಾಗಿತ್ತು, ಮರುಳಸಿದ್ದನಿಗೂ ಪೂರ್ವ ಕಾಲದಲ್ಲಿ ಸ್ಪಷ್ಟವಾಗಿತ್ತು. ಹಾಗಿದ್ದರೆ ಈ ನಾಮೋತ್ಪತ್ತಿಗೆ ಅಂದರೆ ಈ ಕಾಳ್ಕುಜನಿ ಅನ್ನೋ ಹೆಸರು ಉಜ್ಜಿನಿ ಹೆಂಗಾಯಿತು ಅಂತ ನಾಮೋತ್ಪತ್ತಿಗೆ ಬೇರೆ ಕಾರಣ ಇರಲಿಕ್ಕೆ ಬೇಕು ಅಂತ ಹೇಳಿ ನಮಗೆ ಸಂಶೋಧನಾ ಒಂದು ಜಿಜ್ಞಾಸೆ ಹುಟ್ಟುತ್ತದೆ. ಹಾಗಾಗಿ ಅದನ್ನು ನಾನು ನೋಡೋಣ. ಕಾಳ್ಕುಜನಿ ಸಮಾಸದ ಉತ್ತರ ಪದವಾದ ಕುಜನಿಯು ಕುಜಾತನನ್ನು ಸೂಚಿಸದೆ ಪುಲಿಂದನನ್ನು ಸೂಚಿಸುತ್ತಿರಬೇಕು. ಯಾಕಂದರೆ ಅದಕ್ಕೆ ಬಹು ಅರ್ಥಗಳಿದಾವೆ. ಅದರಿಂದ ಅದು ಕುಜಾತ ಅಂದರೆ ಕೆಟ್ಟ ಹುಟ್ಟು ಪಡೆದವನು ಅನ್ನೋ ಅರ್ಥವನ್ನು ಕೊಡದೆ ಅದು ಪುಲಿಂದನನ್ನು ಸೂಚಿಸುತ್ತದೆ ಅಂತ. ಪುಲಿಂದ ಎಂಬುದು ಬೇಡ ಜಾತಿ ಸೂಚಕವಾದ ಪದ ಅದು. ಹಾಗಾಗಿ ಕಾಳ್ಕುಜನಿ ಎಂಬುದು ಕಾಡಿನ ಬೇಡರನ್ನು ಸೂಚಿಸುವ ಪದ. ಅದು ಮಧ್ಯಪ್ರದೇಶದ ಉಜ್ಜನಿಯಾಗಿರಲಿ ಅಥವಾ ಬಳ್ಳಾರಿ ಜಿಲ್ಲೆ ಅಥವಾ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕು ಉಜ್ಜನಿಯಾಗಿರಲಿ, ಈ ಎರಡೂ ಗ್ರಾಮನಾಮಗಳು ಕನ್ನಡ ಭಾಷೆಯಲ್ಲಿ ಒಂದೇ ಅರ್ಥವನ್ನು ಹೊಂದಿವೆ ಎನಿಸುತ್ತದೆ. ಇವೆರಡೂ ಕನ್ನಡದ ಹೆಸರುಗಳೇ ಆದಂತಿವೆ. ಈ ಎರಡೂ ಗ್ರಾಮಗಳು ಭೌಗೋಳಿಕವಾಗಿ ಕಾಡು ಪ್ರದೇಶಗಳೇ ಆಗಿವೆ. ಹಾಗಾಗಿ ಇಲ್ಲಿ ಕಾಡು ಬೇಡ ಈ ಬದುಕಿನ ಸಮೀಕರಣದ ಹಿನ್ನೆಲೆಯು ಈ ಕಾಳ್ಕುಜನಿ ಎಂಬ ಗ್ರಾಮ ನಾಮೋತ್ಪತ್ತಿಗೆ ಕಾರಣವಾಗಿ ಕಾಲಾಂತರದಲ್ಲಿ ಈ ಎರಡೂ ಹೆಸರುಗಳು ಪೂರ್ವದ ಕಾಳ್ ಎಂಬುದನ್ನು ಕಳಚಿಕೊಂಡು ಉತ್ತರ ಪದ ಕುಜನಿಯನ್ನು ಮಾತ್ರ ಉಳಿಸಿಕೊಂಡು ಈ ಕುಜನಿಯು ಕಾಲಾಂತರದಲ್ಲಿ ಕ್ರಮೇಣ ಅದು ಉಜ್ಜಿನಿ ಎಂಬಿತ್ಯಾದಿ ರೂಪವನ್ನು ಪಡೆದುಕೊಂಡಿರಬೇಕು ಅಂತ. ಆದ್ದರಿಂದ ಎರಡಕ್ಕೂ ವ್ಯಾಕರಣ ಒಂದೇ. ಮಧ್ಯಪ್ರದೇಶದ ಉಜ್ಜನಿ ಏನಿದೆಯಲ್ಲ ಅದಕ್ಕೂ ಇದಕ್ಕೂ ಒಂದೇ. ಅದು ಕಾಳ್ಕುಜನಿ, ಇದು ಕಾಳ್ಕುಜನಿ. ಅಂದರೆ ಅದು ಕೂಡ ಕನ್ನಡ ಭಾಷಾ ಪರಂಪರೆ ಹಿನ್ನೆಲೆಯಲ್ಲಿ ಹುಟ್ಟಿದ ಗ್ರಾಮನಾಮ ಅಂತ ನಮಗನಿಸ್ತದೆ. ಈಗ ಇದನ್ನು ನಾವು ಕೂಡ ಸಮರ್ಥನೆ ಮಾಡಬೇಕು. ಬಳ್ಳಾರಿ ಜಿಲ್ಲೆಯ ಉಜ್ಜಿನಿಗೆ ಸಂಬಂಧಿಸಿ ಹೇಳುವುದಾದರೆ ಕ್ರಿಸ್ತಶಕ 15-16ನೇ ಶತಮಾನದಲ್ಲಿ ಉಜ್ಜಿನಿಯನ್ನಾಳಿದ ಜರ್ಮಲೆ ಪಾಳೆಗಾರರು ನಾಯಕ ಜನಾಂಗದವರು. ಉಜ್ಜಯಿನಿ ಗುಡೇಕೋಟೆ ಭಾಗವು ಬೇಡ ನಾಯಕ ಪ್ರಧಾನವಾದ್ದು. ಅಲ್ಲದೆ ಆ ಕಡೆ ಪಾಳೆಗಾರರು, ದುರ್ಗದ ಪಾಳೆಗಾರರು, ಈ ಕಡೆ ಹರಪನಹಳ್ಳಿ, ಇದೆಲ್ಲ ನಾಯಕ ಪ್ರಧಾನವಾದ ಇದು. ಉಜ್ಜಯಿನಿ ಗುಡೇಕೋಟೆ ಭಾಗ ಬೇಡ ನಾಯಕರದು. ಉಜ್ಜಯಿನಿ ಹತ್ತಿರದ ಭೈರದೇವರ ಗುಡ್ಡದ ಮೇಲಿನ ಕೋಟೆ ಕೊತ್ತಳಗಳು ಅಂಥ ನಾಯಕ ಬೇಡ ಮನೆತನಗಳಿಗೆ ಸೇರಿದ್ದಿರಬೇಕು ಅಂತ ನನ್ನ ಊಹೆ. ಆದ್ದರಿಂದ ಕಾಳ್ಕುಜ್ಜನಿ ಎಂದರೆ ಕಾಳಿಕಾ ಉಜ್ಜಯಿನಿಯೂ ಅಲ್ಲ, ಕುಜಾತನ ಊರು ಅಲ್ಲ, ಅದು ಬೇಡರ ಊರು. ಈ ಪರಿಸರ ಒಂದೊಮ್ಮೆ ದಟ್ಟಡವಿಯುಕ್ತವಾಗಿತ್ತೆಂದು ಮರುಳಸಿದ್ದ ಕಾವ್ಯವೇ ಹೇಳುತ್ತದೆ. ಈ ಕಾಡಿನ ಬೇಡರು ಮಾರಿಯ ಆರಾಧಕರಾಗಿದ್ದಿರಬಹುದು. ಕಾಳ್ಕುಜ್ಜನಿ ಎಂಬ ಗ್ರಾಮ ನಾಮಾರ್ಥವು ಮೇಲೆ ವಿವರಿಸಿದ ರೀತಿಯಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ಬೇಡ ಜನರ ಊರಾಗಿತ್ತೆಂದು ಸಿದ್ಧವಾಗುತ್ತದೆ, ನಿಜ. ಆದರೆ ಕರ್ನಾಟಕದ ಉಜ್ಜಯಿನಿಯು ಕಾಳ್ಕುಜ್ಜನಿಯಾಗಿತ್ತೆಂದು ಹೇಳಲು ಮಧ್ಯಪ್ರದೇಶದ ಮಾಳ್ವಾ ಉಜ್ಜಯಿನಿಯೇ ಮೂಲಾಧಾರವಾಗಿರುವುದರಿಂದ ಆ ಕಾಳ್ಕುಜ್ಜನಿಗೂ ಕನ್ನಡ ಭಾಷಿಕರಿಗೂ ಪ್ರಾಚೀನ ಸಂಬಂಧವಿತ್ತೆ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕಾಗ್ತದೆ. ಆ ಗ್ರಾಮದ ಹೆಸರು ಉಜ್ಜನಿ ಎಂಬುದು ಕನ್ನಡ ಭಾಷಿಕರಿಂದ ಸೃಷ್ಟಿಯ ಆಗಿತ್ತೆಂದು ಸಾಧಿಸಲ್ಪಡುತ್ತದೆ. ಈ ಕುರಿತು ಶಂಭಾ ಜೋಶಿಯವರ ಅಧ್ಯಯನದ ನೆರವಿನಿಂದ ನಾವು ನೋಡಬಹುದು. ಪ್ರಾಚೀನ ಕರ್ನಾಟಕದ ಕನ್ನುಡಿಯ ವಿಸ್ತಾರವು ಮಧ್ಯಪ್ರದೇಶದ ಉಜ್ಜಯಿನಿಯನ್ನೂ ಆವೃತ್ತಗೊಂಡಿತ್ತೆಂದು ಅವರ ಈ ಮುಂದಿನ ಮಾತುಗಳು ಹೇಳುತ್ತವೆ. ಮೃಚಕಟಿಕದೊಳಗಿನ ಕರ್ನಾಟ ಕಲಹದ ಉಲ್ಲೇಖದಿಂದ ಕ್ರಿಸ್ತಶಕ 5-6ನೇ ಶತಕದವರೆಗೆ ಉಜ್ಜಯಿನಿ ಪೈಠಣಗಳ ನಡುವಣ ನಾಡಿನಲ್ಲಿ ಅಲ್ಲಿಯ ಪ್ರತಿಷ್ಠಿತ ರಸಿಕರವರೆಗೂ ಆ ಕರ್ನಾಟ ಕಲಹದ ಮಾತಿನ ವೈಶಿಷ್ಟ್ಯದ ಪರಿಚಯವಿರಲೇಬೇಕೆಂದು ಗ್ರಹಿಸಬೇಕಾಗುತ್ತದೆ. ಆದ ಕಾರಣ ಕ್ರಿಸ್ತಶಕ 2ರಿಂದ 7ರವರೆಗಿನ ಕಾಲದಲ್ಲಿ ಉಜ್ಜಯಿನಿಯವರೆಗೆ ಕರ್ನಾಟಕ ಕನ್ನುಡಿ ಕೇಳಿ ಅರ್ಥವಾಗುವ ಸ್ಥಿತಿ ಇದ್ದಿತ್ತೆಂದು ಗ್ರಹಿಸಲು ಆತಂಕ ತೋರದು ಅಂತೇಳಿ ಅವರು ಪುಟ 306 ಶಂಭಾಕೃತಿ ಸಂಪುಟ 3ರಲ್ಲಿ ಬರೀತಾರೆ ಅವರು.
ಈಗ ಎಲ್ಲೇನು ಉಜ್ಜಿನಿ ಹೇಳಿದ್ರಲ್ಲ ಅವರು ಮಧ್ಯಪ್ರದೇಶದ ಮಹಾಕಾಳ ಉಜ್ಜಯಿನಿಗೆ ಸಂಬಂಧಪಟ್ಟು ಮಾತಾಡಿರೋದು. ಆದ್ದರಿಂದ ಮಾತ್ರವಲ್ಲ, ದಕ್ಷಿಣಾಪಥಕ್ಕೂ ಉತ್ತರದ ಉಜ್ಜಯಿನಿಗೂ ಸಾಂಸ್ಕೃತಿಕ ಸಂಬಂಧ, ಭಾಷಾ ಬಾಂಧವ್ಯಗಳು ಇದ್ದವೆಂದು ಅವರ ಈ ಮುಂದಿನ ಮಾತುಗಳು ನಮಗೆ ಮನವರಿಕೆ ಮಾಡಿಕೊಡುತ್ತವೆ. ಏನಂತ ಬರೀತಾರೆ ಅವರು ಅಂದರೆ, ಸುಮಾರಾಗಿ ಕುಂತಲ ಸಾತಕರ್ಣಿಗಳು ಕಾಲದಿಂದ ಅಂದರೆ ಕ್ರಿಸ್ತಪೂರ್ವ 75ರಿಂದ ಕ್ರಿಸ್ತಶಕ 225 ರಾಷ್ಟ್ರಕೂಟರ ಕೊನೆಯವರೆಗೆ ಸುಮಾರು 1000 ವರ್ಷ ಅವ್ಯಾಹತವಾಗಿ ಮಧ್ಯ ಭಾರತದವರೊಡನೆ ಕನ್ನಡವರ ಸಾಕ್ಷಾತ್ ಸಂಬಂಧವಿದ್ದುದರ ಲಿಖಿತ ಆಧಾರಗಳು ದೊರೆಯುತ್ತವೆ. ಉತ್ತರದಿಂದ ದಕ್ಷಿಣಾಪಥಕ್ಕೆ 3 ಕಡೆಯಿಂದ ಹರಿದು ಬಂದ ಸಾಂಸ್ಕೃತಿಕ ಸ್ರೋತಗಳಲ್ಲಿ ನೇರವಾಗಿ ಉಜ್ಜಯಿನಿ ಖಾನದೇಶ ನಾಸಿಕದ ದಾರಿಯಿಂದ ಹರಿದು ಬಂದದ್ದು ಒಂದು ಎಂದು ಶಂಭಾ ಜೋಶಿ ಹೇಳ್ತಾರೆ. ಪುಟ 438 439 ಅವರ ಕೃತಿ ಸಂಪುಟ 3. ಹೀಗಿರುವಾಗ ಮಧ್ಯಪ್ರದೇಶದ ಕಾಳ್ಕುಜ್ಜನಿಯು ಕನ್ನಡ ಭಾಷಿಕರಿಂದ ಕಳವರು ಕಣ್ಣರಿಂದ ಸೃಷ್ಟಿಸಲ್ಪಟ್ಟಿದ್ದೆಂಬುದರಲ್ಲಿ ಅನುಮಾನವಿಲ್ಲ. ಆ ಕಾಳ್ಕುಜ್ಜನಿಯು ಬೇಟೆ ಮತ್ತು ಪಶುಪಾಲಕರಾಗಿದ್ದ ಕಳವರ ಖಂಡರ ಊರೇ ಆಗಿತ್ತೆಂದು ಶಂಭಾ ಅವರ ಈ ಮುಂದಿನ ವಿವರಣೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ನೋಡಿ, ಶಂಭಾ ಅವರು ಬರೀತಾರೆ, ಕಲ್ಲೇಶ್ವರ ಖಂಡೇಶ್ವರ ದೇವರುಗಳು ಕರ್ನಾಟಕ ಮತ್ತು ತಮಿಳುನಾಡಿನ ಪ್ರಾಚೀನ ಜನಸಮುದಾಯವಾದ ಕಳ್ಳರ್ ಅಂದರೆ ಕಳವರು, ಕಣ್ಣ ಜನರು ಅಂತ ಬರೀತಾರೆ ಅವರು. ಕಣ್ಣ ಜನರು ಜನರ ದೇವತೆಗಳಾಗಿದ್ದು ಇವುಗಳ ಮೂಲವು ಮಾಳವ ಉಜ್ಜಯಿನಿಯ ಕಾಳೇಶ್ವರನಲ್ಲಿದೆ ಎಂದು ಸೂಚನೆಯನ್ನು ನೀಡುತ್ತಾರೆ. ನೋಡಿ, ಕಲ್ಲ ಶಬ್ದದ ಕಾಳ ರೂಪಗಳಾಗುತ್ತವೆ. ಈ ಕಲ್ಲ ಶಬ್ದ ಕಾಳೇಶ್ವರ ಹೆಸರುಗಳು ಉಜ್ಜಯಿನಿಯ ಕಾಳೇಶ್ವರನ ನೆನಪನ್ನು ತಂದುಕೊಡುತ್ತವೆ. ಈ ಕಾಳೇಶ್ವರ ಹಟ್ಟಿಕಾರರ ಕುಲದೇವತೆಯಾಗಿರುವ ಶಕ್ಯತೆ ಇದೆ. ಉಜ್ಜಯಿನಿಯ ಕಾಳೇಶ್ವರ ಈ ಭಾಗದಲ್ಲಿ ಅತಿ ಪುರಾತನರ ಕಳವರ ಕಣ್ಣರ ಜನರ ಅಸ್ತಿತ್ವವನ್ನು ಸೂಚಿಸುವ ದೇವತೆ ಎಂದು ಈ ವಿವೇಚನೆಯಿಂದ ಸಿದ್ಧವಾಗುತ್ತದೆ ಅಂತೇಳಿ ಅವರು ಕೃತಿ ಸಂಪುಟ 1 ಪುಟ 180ರಲ್ಲಿ ಬರೀತಾರೆ. ಈ ಕಳವರು ಕಣ್ಣರು ಬೇಡರು ಆಗಿದ್ದರೆಂಬುದಕ್ಕೆ ಬೇಡರ ಕಣ್ಣಪ್ಪನ ನಿದರ್ಶನವೇ ನಮಗೆ ಸಾಕು. ನೋಡಿ, ಹೀಗೆ ಕನ್ನಡ ನಾಡಿನ ಶಾಕ್ತ ಶೈವ ಸಂಸ್ಕೃತಿಯ ವಾರಸುದಾರರಾದ ಕಣ್ಣರ ಕಳವರ ಅಸ್ತಿತ್ವ ನೆಲೆಸುವಿಕೆಯಿಂದ ಮಧ್ಯಪ್ರದೇಶದ ಆ ಉಜ್ಜಯಿನಿಯು ಮೊದಲು ಕಾಳ್ಕುಜ್ಜನಿ ಎಂದು ಕರೆಯಲ್ಪಟ್ಟದ್ದು. ತದನಂತರದಲ್ಲಿ ಅವರ ದೈವತ ಕಾಳ್ ಅಥವಾ ಕಾಡು ಪ್ಲಸ್ ಈಶ್ವರ ಕಾಳೇಶ್ವರನಿಂದಾಗಿ ಕಾಡು ಸಿದ್ದೇಶ್ವರ ಇದಕ್ಕೆಲ್ಲ ಹೋಲಿಸ್ಬೋದು ನಾವು. ಆ ಊರಿಗೆ ಮಹಾಕಾಳ ಉಜ್ಜಯಿನಿ ಎಂಬ ಗ್ರಹಿಕೆ ಮಾನ್ಯತೆ ದೊರಕಿರಬೇಕಷ್ಟೇ. ಅಲ್ಲಿ ಮಹಾಕಾಲನಿಗೂ ಮೊದಲು ಮಹಾಕಾಳಿ ಇದ್ದಿರಬಹುದು. ಅದೊಂದು ಕಾಪಾಲಿಕ ಭೈರವ ನೆಲೆಯಂತೂ ಹೌದು. ಅಲ್ಲಿ ನೆಲೆಸಿದ್ದ ಇಂತಹ ಕಳವರ ಕಣ್ಣರ ಒಂದು ಜನವರ್ಗವು ದಕ್ಷಿಣಾಪಥದ ಬಳ್ಳಾರಿಯ ಈ ಉಜ್ಜಯಿನಿ ಭಾಗಕ್ಕೆ ವಲಸೆ ಬಂದು ನೆಲೆಸಿದ್ದರಿಂದಲೇ ಈ ಊರು ಉಜ್ಜಯಿನಿ ಎಂದು ಕರೆಯಲ್ಪಟ್ಟಿರಬೇಕು ಅಂತ. ಕರ್ನಾಟಕದ ಇಂದಿನ ಉತ್ತಂಗಿ ಹಿಂದೆ ಆಗಿದ್ದಂತೆಯೇ ಮಧ್ಯಪ್ರದೇಶದ ಇಂದಿನ ಉಜ್ಜಯಿನಿಯು ಹಿಂದೆ ಕಾಳ್ಕುಜ್ಜನಿ ಆಗಿತ್ತೆಂದು ದೇವಕವಿ ಮರುಳಸಿದ್ಧ ಕಾವ್ಯ ಹೇಳುತ್ತದೆ. ಕನ್ನಡ ಭಾಷಿಕರಲ್ಲಿ ಈ ಕುಜ್ಜನಿ ಎಂಬ ಪದದಲ್ಲಿನ ಮೊದಲ ಕಾರವು ಲೋಪವಾಗಿ ಊಕಾರವು ಉಚ್ಚಾರಣೆಯಲ್ಲಿ ಉಳಿದುಕೊಂಡಿದೆ ಎಂದು ಹೇಳಲು ನಮಗೆ ಉತ್ತಂಗಿಯಾಗಿರುವುದು ಮತ್ತು ಉಜ್ಜನಿಯಾಗಿರುವುದು ದೃಢ ನಿದರ್ಶನವಾಗುತ್ತದೆ. ಅಂದರೆ ಕುತ್ತಂಗಿ ಹೋಗಿ ಅವು ಉತ್ತಂಗಿ ಆದವು ಅಂತ. ಆದರೆ ಈ ಬದಲಾವಣೆಯು ಕ್ರಿಸ್ತಶಕ 10-11ಕ್ಕೂ ಮುನ್ನವೇ ಆಗಿರುವ ಸಂಭವವಿದ್ದು, ಪ್ರಾಚೀನ ಪ್ರಯೋಗ ಕುಜ್ಜನಿಯನ್ನು ಮುರುಳಸಿದ್ದನ ಚರಿತ್ರಕಾರ 12ನೇ ಶತಮಾನದ ಗದ್ದಿಗಿ ರಾಮಿ ತಂದೆಯು ದಾಖಲಿಸಿದ್ದು, ನಂತರದ ಕಾಲದ 16ನೇ ಶತಮಾನದ ದೇವಕವಿ ಅದೇ ಪದವನ್ನೇ ದಾಖಲಿಸಿದ್ದಾನೆ. ಮಧ್ಯಪ್ರದೇಶದ ಉಜ್ಜಯಿನಿಯನ್ನು ಕುಜ್ಜನಿ ಎಂದು ಕರೆದಿರುವಂತೆಯೇ ಬಳ್ಳಾರಿ ಜಿಲ್ಲೆಯ ಉಜ್ಜಯಿನಿಯನ್ನು ಕುಜ್ಜನಿ ಎಂದು ಕರೆದಿರುವ ಪ್ರಮಾಣಗಳು ಸದ್ಯ ನಮಗೆ ದೊರಕಿಲ್ಲವಾದ್ದರಿಂದ ಈ ಕನ್ನಡ ಭಾಷಿಕರಲ್ಲಿ ಉಜ್ಜನಿಯಾದ ಕಾಲಾನಂತರದಲ್ಲಿಯೇ ಈ ಬಳ್ಳಾರಿ ಜಿಲ್ಲೆಯ ಅಂದರೆ ಇಂದಿನ ವಿಜಯನಗರ ಜಿಲ್ಲೆಯ ಗ್ರಾಮ ಉಜ್ಜಯಿನಿಯು ಹುಟ್ಟಿಕೊಂಡಿರಬೇಕೆಂದು, ಅಂದರೆ ಕಕಾರವು ಲಯವಾಗಿ ಉಕಾರ ಸಂಭವಿಸಿದ ಕಾಲದ ನಂತರದಲ್ಲಿ ಈ ಉಜ್ಜಯಿನಿಯು ನಿರ್ಮಾಣವಾಗಿರಬೇಕೆಂದು ಒಪ್ಪಬೇಕಾಗುತ್ತದೆ. ಸದ್ಯ ಬಳ್ಳಾರಿ ಜಿಲ್ಲೆಯ ಈ ಉಜ್ಜಯಿನಿಯ ಬಗ್ಗೆ ಮೋರಿಗೆರೆಯ ಕ್ರಿಸ್ತಶಕ 1045 ಶಾಸನವೇ ಪ್ರಾಚೀನವಾಗಿರುವುದರಿಂದ
ಉಜ್ಜಯಿನಿಯನ್ನು ಕುಜ್ಜನಿ ಎಂದು ಕರೆಯುವ ರೂಢಿಯು 11ನೇ ಶತಮಾನಕ್ಕೂ ಹಿಂದಿನದೆಂದು, ಉಜ್ಜಯಿನಿಯನ್ನು ಕುಜ್ಜನಿ ಅಂತ ಕರೀತಕ್ಕಂಥದ್ದು ಈ ಸಂಪ್ರದಾಯ 11ನೇ ಶತಮಾನಕ್ಕೂ ಹಿಂದಿನದೆಂದು, ಅದಕ್ಕೂ ಬಹು ಹಿಂದೆಯ ಮಹಾಕಾಲ ಉಜ್ಜಯಿನಿಗೆ ಕಾರಣಕರ್ತರಾದ ಜನವರ್ಗವು ಈ ಬಳ್ಳಾರಿಯ ಉಜ್ಜಯಿನಿಗೂ ವಲಸೆ ಬಂದಿರುವ ಸಾಧ್ಯತೆ ಇದೆ ಎಂದು ನಾವು ಸಾಧಿಸಬಹುದು. ಈ ತರ್ಕವನ್ನು ಶಂಭಾ ಅವರ ಮುಂದಿನ ಮಾತುಗಳು ಬೆಂಬಲಿಸುತ್ತವೆ. ಮಧ್ಯಪ್ರದೇಶದ ಉಜ್ಜಯಿನಿಯೇ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಉಜ್ಜಯಿನಿಗೆ ಮೂಲವಾಗಿರಬೇಕೆಂದು ಶಂಭು ಆಲೋಚಿಸಿದ್ದಾರೆ. ಅವರು ಕೂಡ ಇದೇ ಥರ ಥಿಂಕ್ ಮಾಡಿದ್ದಾರೆ. ಅವರು ಉಜ್ಜಯಿನಿಯ ಕಾಳೇಶ್ವರನು ದಕ್ಷಿಣಕ್ಕೆ ಬಂದ, ಬಳ್ಳಾರಿ ಜಿಲ್ಲೆಯ ಕಾಳ ಉಜ್ಜಯಿನಿ ಎಂಬ ಕ್ಷೇತ್ರವಿದ್ದು ಅಲ್ಲಿ ವೀರಶೈವರ ಶಾಖೆಯ ಒಂದು ಮಠವೂ ಇದೆ ಅಂತ ಹೇಳಿ ಕೃತಿ ಸಂಪುಟ 1 ಪುಟ 214ರಲ್ಲಿ ಬರೀತಾರೆ. ಅಂದರೆ ನನಗೆ ಬಂದಂಥ ಒಂದು ಅನುಮಾನ, ಆಲೋಚನೆ ಶಂಭಾ ಜೋಶಿ ಅವರಿಗೆ ಬಹಳ ಹಿಂದೆಯೇ ಬಂದಿದೆ. ನೋಡಿ, ಉಜ್ಜಯಿನಿಯ ಕಾಳೇಶ್ವರನು ದಕ್ಷಿಣಕ್ಕೆ ಬಂದ ಅಂತ ಅವರು ಆ ರೀತಿ ಸಾಂಕೇತಿಕವಾಗಿ ಬರೀತಾರೆ. ಬಳ್ಳಾರಿ ಜಿಲ್ಲೆಯ ಈ ಉಜ್ಜಯಿನಿಯನ್ನು ರಾಜಧಾನಿಯಾಗಿಟ್ಟುಕೊಂಡು 11ನೇ ಶತಮಾನಕ್ಕೆ ಆಳಿದ ಗುತ್ತರು ಕೂಡ ತಮ್ಮ ಮೂಲವನ್ನು ಮಧ್ಯಪ್ರದೇಶದ ಆ ಉಜ್ಜಯಿನಿಯನ್ನು ಹೇಳಿಕೊಳ್ಳುವುದು ನಮ್ಮ ಈ ಮೇಲಿನ ಅಭಿಪ್ರಾಯವನ್ನು ಬೆಂಬಲಿಸುತ್ತದೆ. ಇಷ್ಟು ಈ ಉಜ್ಜಯಿನಿಯ ಬಗ್ಗೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದರೆ ಮಧ್ಯಪ್ರದೇಶದ ಕಾಳ್ ಉಜ್ಜಯಿನಿಯ ಮೂಲ ಪರಂಪರೆಯ ಒಂದು ಜನಸಮುದಾಯ ನಮ್ಮ ಕರ್ನಾಟಕದ ಕಡೆ ವಲಸೆ ಬಂದು ಅವರು ಇಲ್ಲಿ ನೆಲೆಸಿರುವ ಕಾರಣಕ್ಕಾಗಿ ಇಲ್ಲಿ ಕೂಡ ಅದೇ ಹೆಸರು ಇಲ್ಲಿ ಹುಟ್ಕೊಂಡಿದೆ. ಒಂದು, ಅಲ್ಲಿಯ ಭೈರವಾರಾಧನೆ ಉಜ್ಜಯಿನಿಯಲ್ಲಿ ಕೂಡ ಅದು ಮುಂದುವರೆದಿದೆ ಅನ್ನಲಿಕ್ಕೆ ಅಲ್ಲಿ ಭೈರವ ದೇವರ ಗುಡ್ಡ, ಯಾಕಂದರೆ ಮಹಾಕಾಳ ಉಜ್ಜಯಿನಿ ಅಂತ ನಾವೇನು ಕರಿತೀವಿ, ಮಹಾಕಾಳ ಅಂದರೆ ಭೈರವನೇ ಅವನು. ಆ ಮಹಾಕಾಳನ ಆರಾಧನೆಯ ಪರಂಪರೆ ಆ ಜನರೊಟ್ಟಿಗೆ ಅದು ಬಂದಿದೆ. ಅದು ಅವರು ಶಾಕ್ತ ಶೈವ ಪರಂಪರೆಯವರು. ಅವರು ಉಜ್ಜಿನಿಗೆ ಬಂದರು. ಅವರು ಬಹುಶಃ ಉಜ್ಜಿನಿಗೆ ಬಂದ ಕಾಲಕ್ಕೆ ಆಗಲೇ ಅವರ ಆ ಕನ್ನಡ ಭಾಷಿಕರಲ್ಲಿ ಕುಜನಿ ಎನ್ನುವ ಪದ ಆಗಲೇ ಅದು ಉಜ್ಜಿನಿ ಆಗಿರಬೇಕು. ಅದು ಕ ಲಯವಾಗಿ ಉಜ್ಜಿನಿ ಅಂತ ಆಗಿರಬೇಕು. ಯಾಕಂದರೆ ಕುತ್ತಂಗಿ ಹಂಗೆ ಉತ್ತಂಗಿ ಆತೋ ಹಾಗೆ ಕುಜ್ಜನಿ ಅದು ಉಜ್ಜನಿ ಆಗಿದೆ. ಅದು ಅಲ್ಲಿ ಕಾಳು ಕುಜನಿ, ಅದು ಇವರು ಇಲ್ಲಿ ಬಂದ ಮೇಲೆ ಅದು ಅವ್ರ ಬಾಯಲ್ಲೇ ಅದು ಉಜ್ಜಯಿನಿಯಾಗಿ ಇದಕ್ಕೆ ಗ್ರಾಮನಾಮ ಉಜ್ಜಯಿನಿ ಅಂತ ಬಂದಿರಬಹುದು ಅಂತೇಳಿ ಇದೊಂದು ಹಿನ್ನೆಲೆಯನ್ನು ನಾವು ಇಟ್ಟುಕೊಂಡು ಮತ್ತೆ ಮುಂದೆ ಸಾಧುಲಿಂಗಾಯತರ ಬೇರೆ ಶಾಸನಗಳು ಅದನ್ನೆಲ್ಲ ನಾವು ಮತ್ತೆ ನೋಡೋಣ ಇನ್ನೊಂದು ವಿಡಿಯೋದಲ್ಲಿ.